ತಮ್ಗೆಲ್ರಿಗೂ ಗೊತ್ತೇ ಇದೆ, ಇದೇ ತಿಂಗಳು 21ನೇ ತಾರೀಕು ನೀಟ್ ಎಕ್ಸಾಮ್ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಕ್ವೆಶ್ಚನ್ ಪೇಪರ್ ಎಲ್ಲ ಕಡೆ ಲೀಕ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಟೆಲಿಗ್ರಾಮ್ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಗ್ರೇಟ್ ಅಲ್ಲ ನೋಡಿ. ನಮ್ಮಲ್ಲಿ ಬೇರೆ ಯಾವುದೇ ಮೆಸೇಜಿಂಗ್ ಆ್ಯಪ್ಸ್ಗಳು ಇಲ್ಲ ಆಯಿತಾ. ವಾಟ್ಸಪ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಅಥವಾ ಬೇರೆ 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 ಪ್ಲ್ಯಾಟ್ಫಾರ್ಮ್ಗಳೇ ಇಲ್ಲ. ಎಲ್ಲೂ ಕೂಡ ಮೆಸೇಜ್ ಶೇರ್ ಮಾಡಲಿಕ್ಕಾಗಲ್ಲ. ಟೆಲಿಗ್ರಾಮಲ್ಲಿ ಮಾತ್ರ ಮೆಸೇಜ್ಗಳನ್ನ ಶೇರ್ ಮಾಡ್ಬೋದು, ಟೆಲಿಗ್ರಾಮಲ್ಲಿ ಮಾತ್ರ PDF ಶೇರ್ ಮಾಡ್ಬೋದು. ಸೊ ಬೇರೆ ಯಾವುದೋ ಆ್ಯಪ್ಸ್ಗಳಿಲ್ವಲ್ಲ, ಅದಕ್ಕೋಸ್ಕರ ತಾತ್ಕಾಲಿಕವಾಗಿ ಅದು ಜೂನ್ 22ನೇ ತಾರೀಕುವರೆಗೂ ಟೆಲಿಗ್ರಾಮನ್ನು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಇದೇ ಜೂನ್ 30ರವರೆಗೂ ಅದರಲ್ಲಿ ಯಾವುದೇ ರೀತಿಯ ಮೆಸೇಜನ್ನು ಎಡಿಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೂ ಕೂಡ ಮಾಡಬಾರ್ದು ಅನ್ನೋ ರೀತಿಯೂ ಮಾಡಿದಾರಂತೆ. ಪಾಪ ನೋಡಿ, ನಮ್ಮಲ್ಲಿ ಬೇರೆ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಅಥವಾ ಮೆಸೇಜಿಂಗ್ ಆ್ಯಪ್ಸ್ಗಳು ಏನೂ ಇಲ್ಲ. ದಟ್ಸ್ ವೈ ಅವರು ಟೆಲಿಗ್ರಾಮನ್ನು ಬ್ಯಾನ್ ಮಾಡಿದಾರಂತೆ. ಸೂಪರ್ ಡೆವಲಪ್ಮೆಂಟ್. ಏನು ನೀಟ್ ಎಕ್ಸಾಮ್ ನಡೆಯುವಂತಹ ಸಂದರ್ಭದಲ್ಲಿ ಕ್ವೆಶ್ಚನ್ ಪೇಪರ್ನ ಫ್ಲೈಟಲ್ಲಿ ತಂದು ಇಳಿಸ್ತಾರಂತೆ. ಇದು ಒಳ್ಳೆ ಡೆವಲಪ್ಮೆಂಟು. ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಲೀಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಟೆಲಿಗ್ರಾಮ್ ಬ್ಯಾನ್ ಮಾಡ್ತಾರಂತೆ. ಭರ್ಜರಿ ಡೆವಲಪ್ಮೆಂಟು. ಸೂಪರ್. ನಮ್ಮ ಇಂಡಿಯನ್ ಎಜುಕೇಷನ್ಸ್ ಅಂದರೆ ಸಾಮಾನ್ಯನಾ?